ರೇಡಿಯೋ ಸಿಟಿ ಹಾಗೂ ಬೆಂಗಳೂರು ನಗರ ಪೊಲೀಸ್ ಅರ್ಪಿಸ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ಪ್ರಸ್ತಾಪಿಸುವ ವಿಷಯ ಹಾಗೂ ಕಥೆಗಳು ನಿಜವಾದ ಘಟನೆಗಳ ಮೇಲೆ ಆಧಾರಿತವಾಗಿದೆ. ಪಾತ್ರ ಹಾಗೂ ಜಾಗದ ಹೆಸರುಗಳನ್ನ ಉದ್ದೇಶಪೂರ್ವಕವಾಗಿ ಬದಲಾಯಿಸಲಾಗಿದೆ. ನಮಸ್ಕಾರ ಗುರುಜಿ. ಓಹೋ ಶ್ರೇಯಸ್ ನಾರಾಯಣ, ಬರ್ಬೇಕಪ್ಪ. ಏನೋ ಇಷ್ಟು ದಿನಗಳಾದ್ಮೇಲೆ ಈ ಕಡೆ? ಏನಿಲ್ಲ ಗುರುಜಿ, ಒಂದು ಹೊಸದ ಕಾರ್ ತಗೊಂಡೆ. ನಾನು ಗಾಡಿ ತಗೊಂಡೋಗು ನಿಮ್ಮದೇ ನಂಬರ್ ಕೇಳಿದ್ದೆ, ಆ ಗಾಡಿಗೆ ಯಾವ ನಂಬರ್ ತಗೋಣ ಅಂತ. ಇವಾಗ ಕಾರ್ಗೂ ಅಷ್ಟೇ ನಿಮ್ದು ನೀವೇ ಹೇಳಿದ ನಂಬರ್ ಇಡೋಣ ಅಂತಿದ್ದೀನಿ. ಶುಭ ಮಸ್ತು. ಸರಿ ಕೂತ್ಕೋ. ಏನೋ ಕಾಫಿ ಕುಡಿತ್ಯಾ, ಟೀ ಕುಡಿತ್ಯಾ? ಹಾಲು ಗುರುಜಿ. ಟೇಸ್ಟೇ ಇಲ್ಲ. ಹಾಲು ಕೊಡಪ್ಪ ಬೇಗ ಇವನ್ಗೆ. ಸರಿ ಕೂತ್ಕೋ. ಶ್ರೇಯಸ್ ನಾರಾಯಣ, ನೋಡೋಣ. ತಾರೀಕು ಇವತ್ತೆಷ್ಟು? 2020 ಹಾಕೋಣ. ಹುಟ್ಟಿದ ತಾರೀಕು 4 ಜುಲೈ. 4 ಜುಲೈ. ಇದೇ ಬಿಡು, ಸ್ಟೋರ್ ಆಗಿದೆ ಇಲ್ಲಿ. 8 ಗಂಟೆ ಅಲ್ವಾ ಹುಟ್ಟಿದ್ದು? ಹಾಂ ಸರ್. 8. ಸರಿ ಆಯ್ತು. ನೋಡು, ನೀನು ಏನೇ ಮಾಡಿದ್ರು ಕೂಡ ನಾನು ಮೊದಲು ಹೇಳಿರೋ ಹಾಗೆ ಒಂದು ಬರಲೇಬೇಕು. ಸರಿ ಗುರುಜಿ. ನೀನು ಗಾಡಿ ಬುಕ್ ಮಾಡ್ತಿದ್ಯಾ? ಅದು ಶುಭ್ರವಾಗಿರೋ ಬಿಳಿ ಬಣ್ಣದಲ್ಲಿ ಇರಬೇಕು, ಸರಿನಾ? ಮತ್ತೆ ನಂಬರು 111 ಇದು ಕಂಪಲ್ಸರಿ ಇರಬೇಕು. ಹಿಂದೆ ಆದ್ರೂ ಸರಿ, ಮುಂದೆ ಆದ್ರೂ ಸರಿ, ಮಧ್ಯದಲ್ಲಾದ್ರೂ ಸರಿ, ಆದ್ರೆ 3 1ಗಳು ಇರಲೇಬೇಕು. ಹೆಚ್ಚು 1ಗಳಿದ್ರೆ ನೀನು ನಂಬರ್ 1 ಆಗ್ತೀಯಾ, ನೆನ್ಪಲ್ಲಿ ಇಟ್ಕೋ. ಸರಿ ಗುರುಜಿ, ಆಯ್ತು ಗುರುಜಿ. ಮತ್ತೆ ಹೇಗ್ ನಡೀತಾ ಇದೆ ಶ್ರೇಯಸ್ ನಾರಾಯಣ ನಿನ್ನ ಸೇಲ್ಸ್ ಜಾಬು? ಪರವಾಗಿಲ್ಲ ಗುರುಜಿ, ಇವಾಗ ಕರೋನಾ ಎಫೆಕ್ಟ್ ಇಂದ ಕಡಿಮೆ ಆಗ್ಬಿಟ್ಟಿದೆ. ಮೊದ್ಲೆಲ್ಲ ಚೆನ್ನಾಗಿತ್ತು ಗುರುಜಿ. ನಾನು ಹೇಳಿರೋ ಜಾಗದಲ್ಲೇ ಕೂತ್ಕೊಂಡು ಕೆಲಸ ಮಾಡ್ತಿದ್ಯಲ್ವಾ ಮನೆಯಲ್ಲಿ? ಹಾ, ಪೂರ್ವ ದಿಕ್ಕಲ್ಲೇ ಕುಂತಿದ್ದೀನಿ. ಅದು ನೀನಂಥ ಒಬ್ಬ ಭಕ್ತ ಇದ್ರೆ ಜೀವನದಲ್ಲಿ ನೀನ್ ಮುಂದೆ ಬಂದೇ ಬರ್ತೀಯ. ನೆನಪಿರ್ಲಿ, ಒಂದು ಹೆಚ್ಚಾಗಿದ್ದಲ್ಲಿ ನೀನ್ ನಂಬರ್ 1 ಆಗೇ ಆಗ್ತೀಯ. ಹಲೋ ಸರ್, ಬೇಡ ಸರ್, ನನ್ಗೆ ಬೇಕಿದ್ರೆ ನಾನೇ ಅಂಗಡಿಗೆ ಹೋಗಲ್ವಾ? ಇಡಿ ಸರ್. ಹಲೋ ಮೇಡಮ್, ಅಲ್ಲ ಯಾವ ಕಾರ್ಡು ಬೇಡ, ಯಾವ ಪಾಯಿಂಟ್ಸ್ ಬೇಡ, ಯಾಕೆ ತಲೆ ತಿಂತೀರಾ? ಇಡಿ ಫೋನ್ನ. ಕಂಡ್ಕೊಂಡವ್ರೆಲ್ಲ ಫೋನ್ ಮಾಡ್ತಿರ್ತಾರೆ, ಮೊದ್ಲಿ ಫೋನ್ ನಂಬರ್ ಚೇಂಜ್ ಮಾಡ್ಬೇಕಪ್ಪ. ಹಾ, ಗುರುಜಿ ಹೇಳಿದ್ರಲ್ಲ ಎಲ್ಲಾದ್ರಲ್ಲೂ ಒಂದೊಂದು ಇರ್ಬೇಕು ಅಂತ. ಮೊಬೈಲ್ ನಂಬರ್ ಚೇಂಜ್ ಮಾಡ್ಬಿಟ್ರೆ ಲಕ್ಕು ಚೇಂಜ್ ಆಗುತ್ತೆ, ನನ್ನ ಮಕ್ಳು ಕಾಟನು ತಪ್ಪುತ್ತೆ. ಮೊದ್ಲು ಒಂದು ಹೊಸ ಫೋನ್ ನಂಬರ್ ತಗೊಂಬೋಣ. ಹರಿ ಓಂ. ಗುರುಜಿ ನಮಸ್ಕಾರ. ನಮಸ್ಕಾರ ಗುರುಜಿ ನಮಸ್ಕಾರ. ನಾನು ಶ್ರೇಯಸ್ ನಾರಾಯಣ ಮಾತಾಡ್ತಿರೋದು. ಓ ಶ್ರೇಯಸ್ ನಾರಾಯಣ, ಹೇಳಪ್ಪ. ಇವತ್ತೇನ್ ತಗೊಂಡೆ? ಮತ್ತೊಂದು ಹೊಸ ಕಾರ್ ತಗೊಂಡ್ಯಾ ಹೇಗೆ? ಅಯ್ಯೋ ಇಲ್ಲ ಗುರುಜಿ. ಅದೇ ಗುರುಜಿ, ನಾನು ಫೋನ್ ನಂಬರ್ನ ಚೇಂಜ್ ಮಾಡ್ಬೇಕು ಅಂತಿದ್ದೆ. ಜಾಸ್ತಿ ಅನ್ನೋನ್ ಕಾಲ್ಗಳು ಬರ್ತಿದೆ ಈ ನಡುವೆ, ಅದಕ್ಕೆ ಫೋನ್ ನಂಬರ್ನ ಚೇಂಜ್ ಮಾಡ್ಬೇಕು ಅಂತಿದ್ದೀನಿ. ಹೇಳಿದ್ದೆ ಹೇಳ್ತಿದ್ಯಲ್ಲಯ್ಯ, ಬೇಗ ಹೇಳು. ಅದೇ ಗುರುಜಿ, ನಂಬರ್ ಚೇಂಜ್ ಮಾಡೋಣ ಅಂತಿದ್ದೀನಿ. ಯಾವ ತರ ನಂಬರ್ ತಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ನಿಮ್ ಕಾಲ್. ಅಯ್ಯೋ ಮುಂಡೆದೆ, ನಿಂಗೆ ಎಷ್ಟು ಸಲ ಹೇಳಿ, ನಿನ್ನ ನಕ್ಷತ್ರ ಅನುಗುಣ, ನಿನ್ನ ರಾಶಿ ಅನುಗುಣಕ್ಕೆ ನೀನ್ ಏನೇ ಮಾಡಿದ್ರು ಕೂಡ 111 ಇರಲೇಬೇಕು. ಎಷ್ಟೇ ಹಣ ಖರ್ಚಾಗ್ಲಿ ನೆನ್ಪಿಟ್ಕೋ. ಒಂದು ಫ್ಯಾನ್ಸಿ ನಂಬರ್ನ ಸಿಲೆಕ್ಟ್ ಮಾಡೋ. ಆ ಫ್ಯಾನ್ಸಿ ನಂಬರ್ ಅಲ್ಲಿ 1 ಎಷ್ಟು ಜಾಸ್ತಿ ಇರುತ್ತೋ ಅಷ್ಟು ಒಳ್ಳೇದು. ಶುಭ ಮಸ್ತು. ಫೋನ್ ಇಡೋ. ಸರ್ ನಮಸ್ಕಾರ. ನಮಸ್ತೆ ಸರ್, ಹೌ ಕ್ಯಾನ್ ಐ ಹೆಲ್ಪ್ ಯು? ಸರ್ ಏನಿಲ್ಲ, ನನಗೆ ಒಂದು ಫ್ಯಾನ್ಸಿ ನಂಬರ್ ಬೇಕಾಗಿತ್ತು. ನಿಮ್ಮ ಅಂಗಡಿಲಿ ಚೀಪ್ ಅಂಡ್ ಬೆಸ್ಟ್ ಆಗಿ ಸಿಗುತ್ತೆ ಅಂತ ಹೇಳಿದ್ರು, ಸೊ ಅದಕ್ಕೋಸ್ಕರ ಕಾಲ್ ಮಾಡಿದೆ. ಖಂಡಿತ ಸರ್, ಕೊಡೋಣ ಸರ್. ಯಾವ ತರ ನಂಬರ್ ನೋಡ್ತಾ ಇದ್ದೀರಾ ಸರ್? ನಾವು 111 ಇರಬೇಕು ಸರ್. ಒಟ್ಟು ಆ ನಂಬರ್ ಅಲ್ಲಿ 111 ಇರಬೇಕು. 111 ಸರ್? ತುಂಬಾ ಇದ್ರೊಳಗಿದೆ, ರನ್ನಿಂಗ್ ಅಲ್ಲಿ ಇದೆ. ಸ್ವಲ್ಪ ಜಾಸ್ತಿ ಆಗ್ಬೋದು ಸರ್ 111 ಮಾಡಿದ್ರೆ. ಎಷ್ಟಾದ್ರೂ ಪರವಾಗಿಲ್ಲ ಸರ್ ಅಮೌಂಟ್. ಸರ್ 111 ಇಲ್ಲ, 111 ಇದೆ ನೋಡಿ. ಅದೊಂದು ನಿಮ್ಗೊಂದು 5-6 ಸಾವಿರಕ್ಕೆ ಸಿಕ್ಬಿಡುತ್ತೆ ನಿಮ್ಗೆ. ಇಲ್ಲ ಸರ್, 111 ಬೇಕು ಸರ್. ಒಂದಿದೆ ಇಲ್ಲ 111 ಅಲ್ಲ, 4 1 ಇದೆ. ಒಂದು 111 ಒಂದು ಇನ್ನೊಂದು ಕಡೆ ಸ್ಟಾರ್ಟಿಂಗ್ ಅಲ್ಲಿ 1 ಇದೆ. ಹಾ ಸರ್, ಸೂಪರ್ ಸರ್, ಕೊಡಿ ಸರ್, ಕೊಡಿ. ಸೂಪರ್. ಬಟ್ ಇದನ್ನ ನಮ್ಮೊಬ್ರು ಸೆಲೆಬ್ರಿಟಿ ಅವ್ರು ಕೇಳಿದ್ದಾರೆ, ಅದಕ್ಕೆ ಬುಕ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸ್ವಲ್ಪ ಕಾಸ್ಟ್ಲಿ ಆಗದೆ ಸರ್. ಈ ಕಾಸ್ಟ್ಲಿ ಎಷ್ಟಾದ್ರೂ ಪರವಾಗಿಲ್ಲ ಸರ್, ಆ ನಂಬರ್ ಬೇಕೇ ಬೇಕು ಸರ್. ಎಷ್ಟಾದ್ರೂ ಪರವಾಗಿಲ್ವಾ? ಒಂದು 72,000 ಆಗತ್ತೆ ಸರ್ ನೋಡಿ. ಪರವಾಗಿಲ್ಲ ಸರ್. ಓಕೆ ಸರ್, ನಿಮ್ಮ ಮೊಬೈಲ್ಗೆ ಇವಾಗ ಒಂದು ಲಿಂಕ್ ಕಳಿಸಿದ್ದೀನಿ. ಅದು ಕ್ಲಿಕ್ ಮಾಡಿಬಿಟ್ಟು ನೀವೊಂದು 72,000 ರುಪೀಸ್ ಈ ಕಡೆ ಟ್ರಾನ್ಸ್ಫರ್ ಮಾಡಿಬಿಟ್ರೆ ಹಾಗೆ ಒಂದು OTP ಬರುತ್ತೆ. ಅದು OTP ಸ್ವಲ್ಪ ಶೇರ್ ಮಾಡಬೇಕಾಗತ್ತೆ. ಖಂಡಿತವಾಗ್ಲೂ ಸರ್, ಇವಾಗಲೇ ಕಳಿಸ್ತೀನಿ. ಹಾಂ, UPI ID ಲಾಗಿನ್ ನಂಬರ್. ಸರ್ ನಿಮಗೆ 72,000 111 ಕಳಿಸಿದ್ದೀನಿ. 72. ಓಹ್, 111 ಬೇರೆ. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಥ್ಯಾಂಕ್ ಯು ಸರ್. ಒಳ್ಳೆದಾಗತ್ತೆ, ಮಾಡ್ಕೊಡೋಣ ಬಿಡಿ ಸರ್. ಸರ್ OTP ಬೇಡವಾ? ಕರೆಕ್ಟ್ ಕರೆಕ್ಟ್ ಕರೆಕ್ಟ್.
ಸರ್ OTP 111 ಬಂದಿದೆ, ಗುರುಜಿ ಹೇಳಿದಿದೆ, ಲಕ್ಕು ಅಂದ್ರೆ ಇದೆ ಸರ್. ನೋಡಿ 5111 ಸರ್. ಸರ್ 5111 ಕನ್ಫರ್ಮ್ ಮಾಡ್ತಿದ್ದೀನಿ OTP. ಹ್ಞೂ ಸರ್ 5111 ಸರ್. ಬೈ ದ ವೇ ಈ ನಂಬರ್ ಯಾವಾಗ ಸರ್ ಆಕ್ಟಿವೇಟ್ ಆಗುತ್ತೆ, ಹೊಸ ನಂಬರು? ಸರ್ ಏನಿಲ್ಲ ಸರ್, 1 ಅವರ್ ಅಥವಾ ಮ್ಯಾಕ್ಸಿಮಮ್ 2 ಅವರ್ಸ್ ಸರ್. 2 ಅವರ್ಸ್ಗೆ ನಿಮ್ಮ ಮೊಬೈಲ್ನ ಸ್ವಿಚ್ ಆಫ್ ಮಾಡಿಡಿ. 2 ಅವರ್ಸ್ ಆದ್ಮೇಲೆ ಆಟೋಮ್ಯಾಟಿಕ್ ನಂಬರ್ ಚೇಂಜ್ ಆಗುತ್ತೆ. ನಂಬರ್ ಜೊತೆ ನಿಮ್ಮ ಲಕ್ಕು ಚೇಂಜ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. 111 ಶ್ರೇಯಸ್ ಅವರೇ, ಥ್ಯಾಂಕ್ ಯು ಸೊ ಮಚ್. 2 ಅವರ್ಸ್ ಆಯ್ತು, ಮೊಬೈಲ್ ನಂಬರ್ ಏನಾರು ಆಕ್ಟಿವೇಟ್ ಆಗಿರ್ಬೋದು. ಸ್ವಿಚ್ ಆನ್ ಮಾಡಿ ನೋಡೋಣ. 3 ಮೆಸೇಜಾ? 72,000. ಓಕೆ, ಇದು ಕಟ್ಟಿರೋದು. ಕ್ಯಾಶ್ ಬ್ಯಾಕ್ ಬೇರೆ ಬಂದಿದೆ, ಪರವಾಗಿಲ್ಲ. ಇನ್ನೊಂದೇನಿದು? 1,45,000 ಡೆಬಿಟೆಡಾ? ಇದೇನು ಸಾಧ್ಯ? ನಾನು ಏನ್ ಮಾಡ್ಲಿ? 72,000 ಅವ್ರಿಗೆ ಕೊಟ್ನಲ್ಲ, 1,45,000 ಹೆಂಗ್ ಕಟ್ಟಾಯ್ತು? ನೀವೊಂದು 72,000 ರುಪೀಸ್ ಈ ಕಡೆ ಟ್ರಾನ್ಸ್ಫರ್ ಮಾಡ್ಬಿಟ್ರೆ ಹಂಗೆ ಒಂದು OTP ಬರುತ್ತೆ. ಅದು OTP ಸ್ವಲ್ಪ ಶೇರ್ ಮಾಡ್ಬೇಕಾಗತ್ತೆ. 1 ಹೆಚ್ಚಾಗಿದ್ದಲ್ಲಿ ನೀನ್ ನಂಬರ್ 1 ಆಗೇ ಆಗ್ತೀಯ. Cyber